Welcome to Dehamrita YouTube channel. Please subscribe, like and share. ಹಲೋ ಫ್ರೆಂಡ್ಸ್, ನಾನಿವತ್ತು ಶೇಂಗಾ ಮತ್ತು ಪುಟಾಣಿ ಹಾಕಿಬಿಟ್ಟು ಯಾವ ರೀತಿ ಚಟ್ನಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಪ್ಯಾನ್ಗೆ ಬಂದುಬಿಟ್ಟು ಏನು ಮಾಡ್ತಿದ್ದೀನಿ, ನಾನು ಶೇಂಗಾವನ್ನು ಹಾಕಿ ಇದನ್ನು ಚೆನ್ನಾಗಿ ಹುರಿದು ತಗೊಳ್ತೀನಿ ಫ್ರೆಂಡ್ಸ್. ಇದು ಮೇಲ್ಗಡೆ ಲೇಯರ್ಸ್ ಸ್ವಲ್ಪ ಕಪ್ಪಾಗೋ ತನಕ ಹುರಿಬೇಕು ಫ್ರೆಂಡ್ಸ್. ಇದನ್ನು ಶೇಂಗಾದ ಉಪಯೋಗ ನೋಡೋದಾದರೆ ಇದನ್ನು ನೆನೆ ಹಾಕಿಬಿಟ್ಟು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಇದರ ಸೇವನೆ ಮಾಡೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಚುರುಕಾಗೋದು ಮಾತ್ರವಲ್ಲದೆ ಮೂಳೆಗಳಿಗೆ ಶಕ್ತಿ ಕೊಡುತ್ತೆ. ಮತ್ತು ರಕ್ತ ಕಡಿಮೆ ಇರೋರು ಶೇಂಗಾದ ಜೊತೆಗೆ ಬೆಲ್ಲ ಸೇವನೆ ಮಾಡೋದ್ರಿಂದ ರಕ್ತ ಹೆಚ್ಚಾಗುತ್ತೆ ಫ್ರೆಂಡ್ಸ್. ನೋಡಿ, ನಂತರ ಬಂದುಬಿಟ್ಟು ಪುಟಾಣಿಯನ್ನು ನಾನು ಪ್ಯಾನಲ್ಲಿ ಹಾಕ್ಬಿಟ್ಟು ಹುರಿದ್ಬಿಟ್ಟೆ. ನಂತರ ಮೆಂತ್ಯ ಕಾಳನ್ನು ಹುರಿದು ತಕ್ಕೊಂಡೆ ಫ್ರೆಂಡ್ಸ್. ಆ ಮೂರು ಪದಾರ್ಥಗಳನ್ನು ಹುರಿದು ತೆಗೆದ ನಂತರ ಏನು ಮಾಡಿದ್ದೀನಿ, 2 ಕ್ಯಾಪ್ಸಿಕಮ್ ಮತ್ತು 2 ಟೊಮೊಟೊ, ಮಧ್ಯಮ ಗಾತ್ರದ 2 ಟೊಮೊಟೊ, 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಒಂದು ಸ್ವಲ್ಪ ಖಾರ ಆಗುತ್ತೆ. ಅಷ್ಟನ್ನು ಹುರಿದು ತಗೊಂಡ್ಬಿಟ್ಟು ನಂತರ ಬಂದ್ಬಿಟ್ಟು ನೋಡಿ, ಒಣ ಕೊಬ್ಬರಿ, ಅದೇ ಮಿಕ್ಸಿ ಜಾರ್ಗೆ ಪುಟಾಣಿ, ಒಣ ಕೊಬ್ಬರಿ, ಹುರಿದಿಟ್ಟಂತಹ ಟೊಮೊಟೊ ಹಣ್ಣು, ಹಾಗೆ ಮೆಣಸಿನಕಾಯಿ, ಮೆಂತೆ ಮತ್ತು ಪುಟಾಣಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಬೆಳ್ಳುಳ್ಳಿ ಹಾಕಿಬಿಡಿ. ಈ ರೀತಿ ಎಲ್ಲ ಪದಾರ್ಥಗಳನ್ನು ಸೇರಿಸ್ಬಿಟ್ಟು ಏನು ಮಾಡ್ತೀರಾ ನೀವು, ಇವಾಗ ಇದನ್ನು ನಾನು ಮಿಕ್ಸಿ ಹಾಕೊಂಬರ್ತೀನಿ ಫ್ರೆಂಡ್ಸ್. ನೋಡಿ, ಬೆಳ್ಳುಳ್ಳಿ ಉಪ್ಪನ್ನು ಕೂಡ ಹಾಕಿದ್ದೀನಿ ನಾನು. ಎಲ್ಲ ನೀಟಾಗಿ ಮಿಕ್ಸ್ ಆಗಿ ನೋಡಿ, ಎಲ್ಲ ಹಾಕಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ಇನ್ನೊಂದು ಸರಿ ಬೇಕಿದ್ರೆ ಹೇಳ್ತೀನಿ ನೋಡಿ. ಟೊಮೊಟೊ ಮತ್ತು ದೊಣ್ಣೆ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ 2, ಹಾಗೆ ಒಣ ಕೊಬ್ಬರಿ, ಪುಟಾಣಿ ಮತ್ತು ಶೇಂಗಾ ಮತ್ತು ಬೆಳ್ಳುಳ್ಳಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲದನ್ನು ಮಿಕ್ಸಿ ಮಾಡ್ಕೊಂಬಂದ್ಬಿಟ್ಟು ಏನು ಮಾಡಿದೆ ನಾನು, ಅದೇ ಪ್ಯಾನ್ಗೆ 1/2 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ತುಪ್ಪಕ್ಕೆ ಸಾಸಿವೆ, 1/4 ಟೇಬಲ್ ಟೀ ಸ್ಪೂನಷ್ಟು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೂ ಜೀರಿಗೆ, ಇದೆಲ್ಲವನ್ನು ಹಾಕಿಬಿಟ್ಟು ಏನು ಮಾಡ್ತಾ ಇದ್ದೀನಿ, ನಾನು ಒಂದು ಸ್ವಲ್ಪ ಇಂಗನ್ನು ಹಾಕೋಬೇಕು ಫ್ರೆಂಡ್ಸ್. ಹಾಕಿಬಿಟ್ಟು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಇವಾಗ ಚಟ್ನಿ, ರುಚಿಯಾದ ಶೇಂಗಾ ಚಟ್ನಿ ಸವಿಯಲು ಸಿದ್ಧ. ನೋಡಿ, ಇವಾಗ ಆ ಚಟ್ನಿನ ಅದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಘಮ್ಮಂತ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗಿರುತ್ತೆ. ಮಕ್ಕಳಿಗೆಲ್ಲ ಇದು ತುಂಬ ಶಕ್ತಿ ಕೊಡುತ್ತೆ ಫ್ರೆಂಡ್ಸ್, ತುಂಬ ಬಲ ಕೊಡುತ್ತೆ ಮಕ್ಕಳಿಗೆ. ನೋಡಿ, ಕೆಲವೊಂದು ಮಕ್ಕಳು ಕ್ಯಾಪ್ಸಿಕಮ್ ತಿನ್ನಲ್ಲ, ಹೌದಾ? ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಫ್ರೆಂಡ್ಸ್, ನಾವು ಅದಕ್ಕೆ ಹಾಕಿದ್ದೀವಿ, ಏನು ಹಾಕಿದ್ದೀವಿ ಅಂತ ಹೇಳಿ. ಇದೇ ರೀತಿ ಚಟ್ನಿ ಜೊತೆಗೆ ನಾವು ಕಾಡು ಬಸಳೆ ಸೊಪ್ಪು, ಪಾಲಕ ಸೊಪ್ಪು, ಕಾಡು ಬಸಳೆ ಸೊಪ್ಪು ಇಂಥವೆಲ್ಲ ಹಾಕಿ, ಆಮೇಲೆ ಒಂದೆಲಗದ ಸೊಪ್ಪು ಮತ್ತು ಶಂಖಪುಷ್ಪದ ಸೊಪ್ಪು ಇವೆಲ್ಲ ಹಾಕಿ ಮಕ್ಕಳಿಗೆ ಚಟ್ನಿ ಮಾಡಿ ಕೊಡೋದ್ರಿಂದ ಮಕ್ಕಳು ಅದನ್ನು ತಿನ್ನಲಿಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಹಾಕಿದ್ದೀವಿ ಅಂತ ಹೇಳಿ. ಸುಮ್ಮನೆ ದೋಸೆ ಜೊತೆಗೆ ಚಟ್ನಿನ ಸೈಡ್ಸ್ ಇಟ್ಕೊಂಡ್ಬಿಟ್ಟು ಸುಮ್ಮನೆ ತಿಂತಾರೆ ಫ್ರೆಂಡ್ಸ್. ಅದರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಚುರುಕಾಗುತ್ತೆ. ನಾನು ಹೇಳಿದ ಎಲ್ಲ ಚಟ್ನಿಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಾಡು ಬಸಳೆ ಸೊಪ್ಪಿನ ಚಟ್ನಿಯ ಉಪಯೋಗವನ್ನು ತಿಳಿಸಿದ್ದೀನಿ, ಶಂಖಪುಷ್ಟಿ ಚಟ್ನಿಯ ಉಪಯೋಗಗಳನ್ನು ತಿಳಿಸಿದ್ದೀನಿ, ಹಾಗೆ ಪುದೀನ ಸೊಪ್ಪಿನ ಚಟ್ನಿಯ ಉಪಯೋಗಗಳನ್ನು ತಿಳಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಗರಿಗರಿಯಾದ ದೋಸೆಗಳ ಜೊತೆಗೆ ನಾನು ಇವಾಗ ತಯಾರಿಸಿದ ಚಟ್ನಿಯನ್ನು ತಿಂತೀನಿ ಫ್ರೆಂಡ್ಸ್. ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದು ಸಾರಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈ ಚಟ್ನಿನ ಮಾಡಿ ಇದರ ಸವಿಯನ್ನು ಸವಿದು ನನಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ, ಉದ್ದಿನಬೇಳೆ ಮತ್ತು ಮೆಂತೆಕಾಳು ಹಾಗೂ ಕಡಲೆಬೇಳೆ ಹಾಕಿಬಿಟ್ಟು ಸ್ವಲ್ಪ ಹಿಟ್ಟಿಗೆ ಸಕ್ಕರೆ ಸೇರಿಸ್ಬಿಟ್ರೆ ಈ ರೀತಿ ದೋಸೆಗಳು ರೆಡಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಆ ಚಟ್ನಿ ಜೊತೆಗೆ ಈ ದೋಸೆಯನ್ನು ಸವಿತಾ ಇದ್ದೀನಿ. ದೋಸೆನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಿನ ಹಾಕಿಬಿಟ್ರೆ ದೋಸೆ ಘಮ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಚಟ್ನಿ ಅಕ್ಕಿ ರೊಟ್ಟಿ ಜೊತೆಗೆ, ದೋಸೆ ಜೊತೆಗೆ, ನೀರು ದೋಸೆ ಜೊತೆಗೆ, ರಾಗಿ ದೋಸೆ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟ್ ಆಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಫ್ರೆಂಡ್ಸ್. ಮಕ್ಕಳಿಗೆ ನೀವು ಲಂಚ್ಗೆ ಇದನ್ನು ಆರಾಮ್ಸೆ ಮಾಡಿ ಕಟ್ಬೋದು ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ನೋಡಿ, ನಾನು ರಾಗಿ ದೋಸೆ ರೆಸಿಪಿ ಹಾಕಿದ್ದೆ, ಅದಕ್ಕೆ ತುಂಬ ವ್ಯೂಸ್ ಹಾಗೂ ಲೈಕ್ ಬಂದಿದೆ. ದಯಮಾಡಿ ನೀವು ಆ ವಿಡಿಯೋನ
ವೀಕ್ಷಣೆ ಮಾಡದಿದ್ದಲ್ಲಿ ದಯವಿಟ್ಟು ಆ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೂ ಆ ವಿಡಿಯೋಗೆ ತುಂಬ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.